ಮೈಸೂರು ಪಾಕ್ ಫುಲ್ ಡಬ್ಬ ಇವ್ರೊಬ್ರೆ ತಿಂದಿದ್ದಾರೆ ಸರ್. ಸುಳ್ಳು ಹೇಳ್ಬೇಡ, ನಾನು ಯಾವ ತರ ತಿಂದಿದ್ದೀನ ನೋಡಿ ಸರ್, ಅವ್ರಿಗೆ ಮಾತಾಡೋದಕ್ಕೂ ಅವಕಾಶ ಇಲ್ಲ ಸರ್ ಪಾಪ. ಯಾವ ತರ ಎಳ್ಳೆ ತಿಂದಿದ್ದೀನ ಕುರಿ? ಅಲ್ಲ, ಹೇಳ್ದೆ ತಿಂದಿದ್ರು ನಿಮ್ ಇಷ್ಟದ ಪ್ರಕಾರನೇ ತಿಂತಾರೆ. ಇನ್ನೆರಡಿದೆ ಅವರೇ ತಿನ್ಲಿ ಸರ್, ನಾನೇನ್ ತಿನ್ನಲ್ಲ. 18 ತಿನ್ಬಿಟ್ರಿ ಇನ್ನೆರಡೇ ಅಂತ ಸರ್. ಅದ್ರಲ್ಲೂ ಆಸಕ್ತಿ ಇಲ್ಲ. ಇಲ್ಲ ಸರ್, ಅವ್ರಿಗೆಲ್ಲ ಆಸಕ್ತಿ ಇದೆ ಸರ್. ಬಿಗ್ ಬಾಸ್ ಸೆನ್ಸಿಬಲ್ ಅಂದ್ರೆ ಏನು ಕುರಿ ಪ್ರತಾಪ್ ಅವರೇ? ಸೆನ್ಸಿಬಲ್ ಅಂದ್ರೆ ಸರ್, ಹಿಂಗ್ ಮುಟ್ಟಿದ್ರೆ ಸೆನ್ಸ್ ಆಗದೆ ಇರತ್ತೆ ಸರ್. ಇನ್ನೊಂದ್ಸಲ ಹೇಳಿ. ಹಿಂಗ್ ಮುಟ್ಟಿದ್ರೆ ಸೆನ್ಸ್ ಆಗದೆ ಇರತ್ತೆ. ಸೆನ್ಸ್ ಆಗದೆ ಇರೋದು ಆಗದು ಸರ್, ಆಗದು. ಮುಟ್ಟಿದ್ರೆ ಸೆನ್ಸ್ ಆಗದೆ ಸೆನ್ಸಿಬಲ್. ಅಂದ್ರೆ ಟಚಬಲ್ ತರ, ಟಚಬಲ್ ಸೆನ್ಸಬಲ್. ಸೊ ಮುಟ್ಟಿದ್ರೆ ಫೀಲ್ ಆಗುತ್ತಲ್ಲ, ಅದೇ ಸೆನ್ಸಬಲ್. ಶಿಟ್, ಹಾಗಾದ್ರೆ ಯು ಆರ್ ಸೋ ಸೆನ್ಸಿಬಲ್ ಚೈತ್ರ ಅವರೇ. Last night they were eating apple, cutting piece. There one sun bottle, cup, sun cup. So we were walking from there, me and Talikote. So this Kottur told, take this apple. I said, oh, hey, appa, no. Hey, please take. See, then Odro, I will take one piece. Then I ate one piece and he also ate one piece. And we went away. Morning, wake up and come there, fire. Okay. Stove, fire. So, How it started? Yeah. ಇದೇ ಕಷ್ಟ ಆಯ್ತೈತಿ. I was shocked. What is going on here? I also ate night. What happened? This was the story. So that's all, sir. ಕುರಿ ಪ್ರತಾಪ್ ಅವರೇ, ನಿಮ್ಮ ಪ್ರಕಾರ ಯಾರು ಉಳ್ಕೋ ಕೂಡುದು? ಶೈನ್ ಶೆಟ್ರ್ ಸರ್. ಕಾರಣ ಅದೇ ಸರ್, ಅವರು ಏನೇನೋ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಸರ್. ಸಿಕ್ಕಾಪಟ್ಟೆ ಪ್ಲಾನ್ ಅಂದ್ರೆ ಏನು? ಒಂದು ಪ್ರಶ್ನೆ ಬಿತ್ತ ಸರ್. ಅದೇ ಸರ್, ಏನು ಅಂತ ಗೊತ್ತಾಗಿಲ್ಲ ಸರ್. ನನ್ಗೆ ಒಟ್ಟಿನ ಪ್ಲಾನ್ ಮಾಡ್ತಾ ಇರ್ತಾರೆ ಸರ್. ಪ್ಲಾನ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಪ್ಲಾನ್ ಮಾಡಿ ಶುರು ಮಾಡ್ತಾರೆ. ಎಲ್ಲಿಗೆ ಸರ್ ಇದೆ? ನೀನೇನೋ ತೊಳ್ಕೊಂಡು ನಿಂತಿದ್ಯಾ? ಚೈತ್ರ ಕೊಟ್ಟರು ಶಾಪ ವರ್ಕ್ ಆಗ್ಬಿಟ್ಟಿದೆ ಸರ್. ಹೇಳ್ಬಿಟ್ಟು ಹೋದೆ, ಇಲ್ಲಿ ಯಾರು ಶಾಶ್ವತ ಅಲ್ಲ ಅಂತ. ನಾವು ಅಲ್ಲಿ ವಟಾರಕ್ಕೆ ಹೋಗ್ಬಿಟ್ಟು ನೀವು ತೊಳೆಯೋದ್ ನೋಡಕ್ ಬರ್ಬೇಕು. ಮದುವೆ ಆಗದೆ ತೊಳಿತಾ ಇದ್ದೀರಾ ಅಂದ್ರೆ ಮದುವೆ ಆದ್ಮೇಲೆ ಹೆಂಗ್ ತೊಳಿತಾ? ಹೌದು ಸರ್, ಏನಾರೊಂದು ಕ್ವಶನ್ ಕೇಳ್ತಾಳೆ ಸರ್. ಕ್ವಶನ್ ಕೇಳಿದ್ರೆ ಆನ್ಸರ್ ಅವ್ರ ಹತ್ರನೇ ಇರ್ತದೆ ಸರ್. ಆ ಆನ್ಸರ್ ನಮಗ್ ಬರೋ ತನಕನೂ ಆ ಕ್ವಶನ್ ಕೇಳ್ತಾನೆ ಇರ್ತದೆ ಸರ್. ಒಂದು ಉದಾಹರಣೆ ಕೊಡಿ. ಕಾಣಿಸ್ತಾ ಇದೀನಿ ಈ ಹೇರ್ ಸ್ಟೈಲ್ ಅಲ್ಲಿ. ಚೆನ್ನಾಗಿಲ್ಲ ಅಂತ ಅನ್ನಂಗೆ ಇಲ್ಲ. ಅಲ್ಲ, ಒಂಥರ ಇದು ಅಲ್ಲ, ಕರೆಕ್ಟ್ ಆಗಿ ಹೇಳಿ, ಸಖತ್ತಾಗಿದೆ ಅಂದಾಗ ಇದು ಬಿಗ್ ಬಾಸ್ ಸೂಪರ್. ಸರ್, ಅವರು ಗಾಡಿ ರೆಡಿನಾ ಅಂತ ಹೇಳಿದ ತಕ್ಷಣ ಫಸ್ಟ್ ಲಾರಿ ಮ್ಯಾನ್ಯುಯಲ್ ತೆಗೆದು ಬಿಡ್ತಾನೆ ಸರ್. ಲಾರಿ ಮ್ಯಾನ್ಯುಯಲ್ ತೆಗೆದು ಹೆಂಗ್ ರಿವರ್ಸ್ ತೆಗಿಬೇಕು, ಎಷ್ಟು ಇಂಚ್ ಬರ್ಬೇಕು, ಎಷ್ಟು ದೂರ ಬರ್ಬೇಕು, ಇಲ್ಲಿಂದ ಬಂದು ಆಮೇಲೆ ಅದನ್ನೆಲ್ಲ ಹೇಳ್ಕೊಡಕ್ ಶುರು ಮಾಡ್ತೇನೆ ಸರ್. ತಿರ್ಗಾ ಹಿಂದೆ ಹೋಗು ಅಂದ್ರೆ ತಿರ್ಗಾ ಇರೋ ಒಂದ್ ನಿಮಿಷ ತಿರ್ಗಿ ಫಸ್ಟ್ ಇಂದ ಹಂಗ್ ಮ್ಯಾನ್ಯುಯಲ್ ಓದ್ಕೊಳಕ್ ಶುರು ಮಾಡ್ಬಿಡ್ತೀನಿ. ಚಂದನ್ ಆಚಾರ್ಯ ಒಂದು ಹಾಡಾಡಿ. ಆಡು ಆಟ ಆಡು, ಆಡು ಆಡು ಆಡಿ ನೋಡು. ಅದು ಸರ್. ಏನು ಆಡು ಸರ್. 2 ಲೈನ್, ಆಡು ಆಟ ಆಡು, ಆಡು ಆಡಿ ನೋಡು. ಇದನ್ನ ನಾವು ಕೇಳಿ ಒಪ್ಕೋಬೇಕು. ಯಾರಿವನು ಯಾರಿವನು ಇವತ್ತು ಯಾರಿಗಳು ನಾವು ಮುಂದಂತೂ ಹೋಗಲ್ಲ, ನಾವಿಲ್ಲೇ ಇರ್ತೀವಿ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಇದು ಹೆಂಗ್ ಹೊಂದತ್ತ? ಭೂಮಿ ತಾಯಿಯ ನೋಡೋ ಆಸೆಯ. ಹೆಂಗ್ ಹೊಂದತ್ತಿದು ಸರ್? ಇದು ಅವ್ರ ತಾಯಿನ ನೆನ್ಸ್ಕೊಂಡು ಅವನು ಆಡೋಂತ ಹಾಡು ಸರ್. ರಾತ್ರಿ ಹೊತ್ತು ಇನ್ನೂ ಬೇಕಾ ಸರ್? ಹೊಂದಿಲ್ಲ, ನಾವು ಒಪ್ಪಲ್ಲ. ಅವ್ರನ್ನ ನೋಡ್ತಾನೇ ಇದ್ರೆ ಬರುತ್ತಾ? ನೀವು ನೋಡ್ತಾನೆ ಇರೋದ್ರಿಂದ ಅವರು ತಲೆನೇ ಎತ್ತಲ್ಲ, ಸುಮ್ಮನೆ ತಲೆ ತಕ್ಷಣ ಹೋಗುತ್ತಿದೆ. ಹೇಳಿ. ನನ್ನವರು ಯಾರು ಇಲ್ಲ, ಯಾರಿಗೆ
ನನಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಅಯ್ಯೋ, ಇದು ಕುರಿ ಪ್ರತಾಪ್ ಅವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಡೀತಾ ಇದೆ. ಮಾರ್ಕ್ಸ್ ಬಂತಲ್ಲ ಅಂತ ಪಾಸ್ ಬಿಡಿ. ಅಯ್ಯೋ ಪ್ರತಾಪ. ಸರಿ, ಇವಾಗ ಪ್ರಿಯಾಂಕ್ ಅವರೇ, ನಾನು ಕೇಳೋ ಪ್ರಶ್ನೆ ನಿಮಗೆ, ಎಷ್ಟು ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಅವ್ರು ಅಷ್ಟು ಖುಷಿ ಪಟ್ರು? ಸರ್ ಬಿಸ್ನೆಸ್ ಅಲ್ಲಿ 100 ಔಟ್ ಆಫ್ 100. ಅಯ್ಯೋ, ಅಕೌಂಟ್ಸ್ ಅಲ್ಲಿ 99 ಸರ್. ಪ್ರತಾಪ, ಇದನ್ನ ಕೇಳಿ ಇನ್ನು ಬದುಕಿದ್ಯಾಪ? ನಾನು ಅಷ್ಟೆಲ್ಲ ಕನ್ಸಲ್ಲೂ ಕಂಡಿಲ್ಲ ಸರ್. ನಿನಗೆ ಕನ್ಸಲ್ ಬೀಳುತ್ತಪ್ಪ, ಮಲಗಿದ್ರೆ ಚೈತ್ರ ಕೊಟ್ರೆ ಕಾಣ್ತಾರೆ. ಬುಡ ಅಂತ ಬಂಕೆ ನಾನು ಕುರಿ ಪ್ರತಾಪ ನೆನಪಾಗ್ತಾರೆ. ಯಾವ ಬುಡ ಹೇಳಿದ್ರೆ ಗೊತ್ತಾಗಲಿಲ್ಲ ಸರ್. ಹೇಳಿ ಸರ್, ಅದೇನು? ಆಲದ ಮರ ಬುಡ. ಮಿಲ್ಕ್ ಟ್ರೀ. ಆಲದ ಮರ ಅಲ್ಲ, ಆಲದ ಮರ. ಭಾವನೆಗಳನ್ನ ತೋರಿಸೋದು ಕಡಿಮೆ ಮಾಡಿದ್ರೆ ಹರೀಶ್ ಅವರ ಆಟಕ್ಕೆ ಒಳ್ಳೇದಾಗ್ತಾ ಇತ್ತು. ನೋ ಯಾಕೆ ಕುರಿ ಪ್ರತಾಪ್ ಅವರೇ? ಇನ್ನು ಡಿಸೈಡ್ ಮಾಡ್ತಾ ಇದ್ದೆ ಸರ್. ಹಂಗೇನಿಲ್ಲ ಸರ್, ಅವರು ಭಾವನೆ ಇನ್ನು ಡಿಸೈಡ್ ಮಾಡಿಲ್ಲ ಸರ್. ಆ ಕಡೆಯಿಂದ ಹಂಗೆ ಅನಿಸ್ತು ಸರ್, ಭಾವನೆಗಳನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಅಂತ. ಇದು ಯಾವ್ದೋ ಕಾಮಿಡಿ ಶೋ ಆಗೋಯ್ತಲ್ಲ. ಎಸ್ ನೋನ? ಎಸ್ ಸರ್. ಯಾಕೆ? ಅದೇ ಸರ್, ಈ ರಾಕ್ಷಸ ಗಂಧರ್ವ ಏಯ್, ಭಾವನೆಗಳು ಇದೇನ ಇಲ್ಲಿ?